ಮನಸ್ಸಿನ ಆಕರ್ಷಣೆಗೆ ಬಲಿಯಾದ ಒಂದು ಮುಖ ಆದ್ರೆ ತನ್ನ ಸುಖನ ತಾರೆ ಎರೆದು ತನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ತಮ್ಮ ಜೀವನನ ಸಾಯೋವರೆಗೂ ಮುಡಿಪಾಗಿಡ್ತಾರಲ್ಲ ಅದು ಇನ್ನೊಂದು ಮುಖ. ಈಗ ಸಿಕ್ಕಿರೋ ಈ ಪ್ರೀತಿಗೋಸ್ಕರ ಅಪ್ಪ ಅಮ್ಮನ ಪ್ರೀತಿನ ಮರ್ತು ಬಿಡ್ತೀಯ ನೀನು? ನೋಡು ಅಪ್ಪಿ, ಈ 2 ಮನೆತನದ ಮರ್ಯಾದೆ ನಿನ್ನ ಕೈಯಲ್ಲಿದೆ. ನೀನೇ ಯೋಚನೆ ಮಾಡು, ನಿನಗೆ ನಿನ್ನ ಪ್ರೀತಿ ಮುಖ್ಯನಾ ಇಲ್ಲ 2 ಮನೆಯವ್ರ ಮರ್ಯಾದೆನ? ಅಕ್ಕ ಅಪ್ಪಿ, ನೀನು ಇಲ್ಲಿ ಬಂದೇ ಇಲ್ಲ. ನಿನ್ ಪ್ರೀತಿನ ನನ್ನ ಹತ್ರ ಹೇಳ್ಕೊಂಡೆ ಇಲ್ಲ. ಅರ್ಥ ಆಯ್ತಾ? ಅಕ್ಕ ಪ್ಲೀಸ್. ಅಪ್ಪಿ ಪ್ಲೀಸ್, ನೀನು ಹೊಡು ಇಲ್ಲಿಂದ. ಅಪ್ಪಿ ಪ್ಲೀಸ್, ನಿನಗೆ ಈ ಅಕ್ಕ ಮೇಲೆ ಗೌರವ ಇದ್ರೆ ನಿನ್ ದಯವಿಟ್ಟು ಇಲ್ಲಿಂದ ಹೊರಟೋಗು. ನನ್ನ ಕ್ಷಮಿಸ್ಬಿಡಪ್ಪಿ, ನಾನು ಅತ್ತೆಗೆ ಮಾತು ಕೊಟ್ಟಿದ್ದೀನಿ, ಅದಕ್ಕೆ ನಾನು ಈ ರೀತಿ ಮಾತಾಡ್ಬೇಕಾಯ್ತು. ನಿನ್ ಮನ್ಸಿಗೆ ನೋವು ಮಾಡಿದ್ದಕ್ಕೆ ಐ ಆಮ್ ರಿಯಲಿ ವೆರಿ ಸಾರಿ ಅಪ್ಪಿ. ಕಣ್ಣೀರ ಧಾರೆ ಇದೇಕೆ ನನ್ನೊಲವಿನ ನೋಡ್ತಿಷ್ಟೇ ಬೇಜಾರದಲ್ಲಿ ಬಂದ ದಾರಿಗೆ ಟೋಲ್ ಇಲ್ಲ ಅಂತ ಹೆಂಗ್ ಹೋಗ್ತಿದ್ದಾಳೆ ನೋಡು. ಏನೇ ಹೇಳಿಸಿಷ್ಟೇ ನಿನ್ ಸೊಸೆ ಭೂಮಿಕಾ ತಾನು ಪುಣ್ಯಕೋಟಿ ಪುಣ್ಯಾತ್ಕಿತ್ತಿ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ಲು. ಅಂದ್ರೆ ನಾವು ಪಾಪಿಸ್ಟ್ರು ಅಂತನಾ? ಅಯ್ಯೋ ದೇವ್ರೆ, ಮೊಬೈಲ್ ಕಳ್ರು ಅಂದ ತಕ್ಷಣ ಜೋಬ್ ಮುಟ್ ನೋಡ್ಕೊಳ್ಳೋ ತರ ನೀನ್ಯಾಕೆ ಅನ್ಕೋತೀಯ? ಆ ಭೂಮಿಕಾ ಸ್ವಂತ ತಂಗಿ ಅಂತ ನೋಡ್ದೆ ಈ ಮನೆ ಸೊಸೆ ಹೇಗ್ ನಡ್ಕೋಬೇಕು ಹಾಗೆ ನಡ್ಕೊಂಡ್ಲಲ್ಲ. ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಭಾವನೆಗಳಿಗೆ ಕಟ್ಟು ಬೀಳದೆ ತನ್ನ ಧರ್ಮವನ್ನ ಹೊಣೆಗಾರಿಕೆಯನ್ನ ಮರೀಲಿಲ್ವಲ್ಲ. ಅದು ನನಗೆ ತುಂಬಾ ಮೆಚ್ಚುಗೆ ಆಯ್ತು. ನನಗಂತೂ ಅವಳು ತೇಟ್ ಧರ್ಮರಾಯ ಪಾರ್ಟ್ 2 ಕಂಡಂಗ್ ಕಂಡ್ಲು ಸಿಸ್ಟೆ. ಅದಕ್ಕೆ ಹೇಳ್ಕೊಂಡೆ ಅಷ್ಟೇ. ನಮ್ ನಡುವೆ ಮನಸ್ತಾಪಗಳಿರ್ಬೋದು, ಪರಸ್ಪರ ಶತ್ರುಗಳೇ ಆಗಿರ್ಬೋದು, ಆದ್ರೆ ಗುಣಕ್ಕೆ ಯಾಕೆ ಮಸ್ತರ ಸಿಸ್ಟೆ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸಿಸ್ಟೆ, ಇವಳು ಇದೇ ತರ ಹೋಗಿ ಗೌತಮ್ ಮುಂದೆ ಕಣ್ಣೀರ್ ಹರಿಸಿದ್ರೆ ಆ ಕಣ್ಣೀರ ಕಹಾನಿ ಗೌತಮ್ ಕಣ್ಣಿಗೆ ಬಿದ್ರೆ ಅವನು ಕರಗಿ ನೀರಾದ್ರೆ ಆಗೇನ್ ಮಾಡ್ತೀಯ? ಅಂಥದ್ದೇನೂ ಆಗಲ್ಲ ಅಣ್ಣ. ಅಕ್ಕನೇ ಅವಳ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂದಮೇಲೆ ಏನ್ ಭಾವನ ಹತ್ರ ಹೋಗಿ ಹೇಳ್ತಾಳ? ಹೌದಲ್ವಾ? ನೀನು ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಇದೆ. ಈಗ ಅವಳು ಎಷ್ಟೇ ಟಿಪ್ಪರ್ ಲಾಕ್ ಆಗಿದ್ರು ಅಷ್ಟೇ, ಏನು ಉಪಯೋಗ ಇಲ್ಲ, ಸುಸ್ತಾಗ್ಬೋದು ಅಷ್ಟೇ. ಪ್ರೀತಿ ಮಾಡಿ ಜೋಡಿ ಹಕ್ಕಿಗಳ ತರ ಹಾರಾಡ್ಬೋದು ಅಂತ ತಿಳ್ಕೊಂಡವಳು ಲವ್ ಫೇಲ್ಯೂರ್ ಆಗಿ ಒಂಟಿ ಗೂಬೆ ತರ ಆಗಿದ್ದಾಳೆ. ಎಲ್ಲ ಫ್ಲಾಪ್ ಅಂಡ್ ಅವಳ ಪ್ಲಾನ್ಗೆಲ್ಲ ಫುಲ್ ಸ್ಟಾಪ್. ನೋಡಿದ್ನಲ್ಲ ಆಶು, ಅವಳು ಬೇಜಾರಲ್ಲಿ ಇದ್ದಿದ್ದನ್ನ ನೋಡಿ ನನಗೆ ನನ್ನ ಹಳೇ ಬೇಜಾರೆಲ್ಲ ಹೊರಟು. ಈ ಒಂಥರ ರಿವೆಂಜ್ ತೀರ್ಸ್ಕೊಂಡಿದ್ದು ಫೀಲ್ ಇರುತ್ತೆ ನೋಡು, ಆ ಫೀಲ್ ಸಿಕ್ತು ನನಗೆ ಇವತ್ತು. ಒಳ್ಳೇದಾಯ್ತು, ಅವಳು ಬಂದಿದ್ದು ತುಂಬಾ ಒಳ್ಳೇದಾಯ್ತು.
ಡೈರೆಕ್ಟಾಗಿ ಅವಳು ಅನುಭವಿಸಿದ ಆ ವೇದನೆ, ಆ ಬೇಜಾರನ್ನ ನೋಡಿದ್ನಲ್ಲ, ಕಣ್ಣಿಗೆ ಮತ್ತೆ ಮನಸ್ಸಿಗೆ ತಂಪಾಯ್ತು. ಅಶು, ಇದಿಷ್ಟಕ್ಕೆ ನಿಲ್ಬಾರ್ದು ಅಶು. ಇಟ್ ಹ್ಯಾಸ್ ಟು ಕಂಟಿನ್ಯೂ. ಅಂದ್ರೆ ಬರೀ ಇಲ್ಲಲ್ಲ, ಅವಳು ಮನೆಗೆ ಹೋದ ಮೇಲೂ ಈ ಟಾಪಿಕ್ ಅಲ್ಲೂ ಡಿಸ್ಕಷನ್ ಆಗ್ತಾ ಇರಬೇಕು. ಅದನ್ನ ಕೇಳಿ ಅವಳು ಮೆಂಟಲ್ ಆಗಬೇಕು. ಅದನ್ನ ನಾನು ನೋಡಬೇಕು. ಅದೊಂಥರ ಮಜಾ ಇರುತ್ತೆ ಅಶು. ಆ ಥರದ್ದು ಏನಾದರೂ ಒಂದು ಮಾಡೋಣ, ಯಾಕೆಂದ್ರೆ ಈ ಥರ ಚಾನ್ಸ್ ನಮಗೆ ಮತ್ತೆ ಸಿಗಲ್ಲ. ಒಂದು ಕೆಲಸ ಮಾಡ್ಲಾ, ನಾನು ಫಸ್ಟು ಮಹಿಗೆ ಕಾಲ್ ಮಾಡಿಬಿಟ್ಟು ಉರ್ಸೋ ಪ್ಲಾನ್ನ ಇನಿಷಿಯೇಟ್ ಮಾಡ್ತೀನಿ. ಮಾಡು. ಹಾಯ್, ಏನ್ ಫೋನ್ ಮಾಡ್ಬಿಟ್ಟಿದ್ಯಾ? ಅದೇ ಮಹಿ, ಪಾರ್ಥಂಗ್ ಹುಡುಗಿ ಹುಡುಕ್ತಿದ್ವಲ್ವಾ, ಹುಡುಗಿ ಓಕೆ ಆದ್ಲು. ನೀನ್ ಸೆಲೆಕ್ಟ್ ಮಾಡಿದ ಹುಡುಗಿನೇ, ಅದನ್ನ ಹೇಳೋಣ ಅಂತಾನೆ ಕಾಲ್ ಮಾಡ್ದೆ. ವಾವ್, ವೆರಿ ನೈಸ್. ಪಾರ್ಥಣ್ಣ ನೋಡಿದ್ನಾ? ಪಾರ್ಥ ಮಾತ್ರ ಅಲ್ಲ, ಮನೆಯವರೆಲ್ಲ ನೋಡಾಯ್ತು. ಅಂಡ್ ನಾವು ಹುಡುಗಿ ಕಡೆಯವ್ರನ್ನ ಲಂಚ್ಗೆ ಇನ್ವೈಟ್ ಮಾಡಿದ್ವಿ. ಅದ್ರ ಜೊತೆಗೆ ಹುಡುಗಿ ನೋಡೋ ಶಾಸ್ತ್ರನೂ ಮುಗ್ದೋಯ್ತು. ವಾಟ್, ಹೆಣ್ಣು ನೋಡೋ ಶಾಸ್ತ್ರನೂ ಮುಗಿಸ್ಬಿಟ್ರಾ? ಏನಿದು ಎಲ್ರು ಎಷ್ಟು ಫಾಸ್ಟ್ ಆಗಿದ್ದೀರಾ? ಹಾ, ಸುಮ್ಮನೆ ಯಾಕೆ ಲೇಟ್ ಮಾಡೋದು ಅಂತ ಮುಗಿಸ್ಬಿಟ್ರು. ಅಂಡ್ ಪಾರ್ಥ ಮತ್ತೆ ಹುಡುಗಿ ಮಾತಾಡಿದ್ರು. ಹುಡುಗಿಗೂ ಪಾರ್ಥ ಓಕೆ ಅಂತೆ. ಹಾಗಾಗಿ ನಮ್ಮ ಮನೇಲಿ ಅವ್ರ ಮನೇಲಿ ಎಲ್ರಿಗೂ ಓಕೆ ಆಯ್ತು. ವಾವ್, ದಟ್ಸ್ ರಿಯಲಿ ಕೂಲ್. ಎಲ್ಲ ಎಷ್ಟು ಬೇಗ ಆಗೋಗ್ತಾ ಇದೆ. ನನ್ಗಂತೂ ಇದನ್ನ ಕೇಳಿ ತುಂಬಾ ಖುಷಿ ಆಗ್ತಿದೆ. ಜೊತೆಗೆ ನನ್ನಲ್ಲಿ ಇರ್ಲಿಲ್ವಲ್ಲ ಅಂತ ಬೇಜಾರಾಗ್ತಿದೆ. ಐ ವುಡ್ ಹ್ಯಾವ್ ಬೀನ್ ದೇರ್, ಬಟ್ ವಾಟ್ ಟು ಡು? ಕೆಲ್ಸ ಕೆಲ್ಸ ಕೆಲ್ಸ, ಅ ಲಾಡ್ ಆಫ್ ಕೆಲ್ಸ. ದಟ್ಸ್ ಓಕೆ ಮಹಿ, ಇದು ಬರೀ ಸ್ಟಾರ್ಟ್ ಅಷ್ಟೇ. ಮದ್ವೆ ಪ್ರಿಪ್ರೇಷನ್ ಎಲ್ಲ ಹೇಗೋ ಸ್ಟಾರ್ಟ್ ಆಗುತ್ತೆ ಅಲ್ವಾ, ನೀನ್ ಅವಾಗ ನಮ್ ಜೊತೆಗಿದ್ದೇ ಇರ್ತೀಯ ಅಲ್ವಾ? ಓಕೆ, ನಾನು ಆಮೇಲೆ ಪಾರ್ಥ ಅಣ್ಣಂಗೆ ಕಾಲ್ ಮಾಡಿ ಕಂಗ್ರಾಟ್ಸ್ ಹೇಳ್ತೀನಿ. ವಿಷಯ ಹೇಳಿದ್ದಕ್ಕೆ ಥ್ಯಾಂಕ್ಸ್. ಬಾಯ್.